ಏನ್ರಿ ನಿಮಗೆ ಏನಾಗ್ಬೇಕು ಹೇಳಿ? ಈಗ ಏನಾಗ್ಬೇಕು ಅವರಿಂದ? ಅವ್ರಿಗೆ ಏನೇನ್ ಕೊಡ್ಸಿದಿರಿ? ಆ ಟ್ಯಾಬು ಗೀಬು ಅಂದ್ರಲ್ಲ ಅದು ವಾಪಸ್ ಬೇಕಾ? ಅಲ್ಲ ವಾಪಸ್ ಅನ್ನೋದಲ್ಲ. ತಡೀರಿ, ಆಯ್ತು ತಡೀರಿ ಬರ್ತೀನಿ. ಇನ್ನೇನಾಗ್ಬೇಕು ಮೇಡಮ್? ಈಗ ನೋಡಿ ಅವ್ರು ಹೇಳ್ತಾ ಇದಾರಲ್ಲ ನಾನು ತಗೊಂಡೇ ಇಲ್ಲ, ಯಾವ್ದು ಅದ್ ಆಪಲ್ ಅದೆಲ್ಲ ಹೋಗ್ಬಿಟ್ಟಿದೆ, ಅವರೇ ತಗೊಂಡ್ ಹೋಗಿದಾರೆ ಅಂತ. ಗಂಡನ ಅದೊಂದು ಕರ್ತವ್ಯ. ಅವನು ಉಂಗ್ರನು ಕೊಡ್ತಾನೆ, ಪಾನಿಪುರಿ ನೀವು ಪಾನಿಪುರಿ ಕೊಡ್ಸಿದ 10 ರೂಪಾಯಿ, ಆಮೇಲೆ ಫೋನ್ ಕೊಡ್ಸಿದ್ 1 ಲಕ್ಷ ರೂಪಾಯಿ ಲೆಕ್ಕ ಇಡ್ತಾರೆ. ಅದನ್ನ ಗಂಡನ ಅದೊಂದು ಕರ್ತವ್ಯ. ಏನ್ ಗೊತ್ತಾ, ಈಗ 25-30 ಕಳೆದ 15 ದಿನಗಳಿಂದ ಏನಾಗಿದೆ ಕರ್ನಾಟಕ ಜನತೆ, ಯಾಕಂದ್ರೆ ಎಲ್ಲ 7 ಕೋಟಿ ಜನ ಏನಾಗಿದೆ ಒಂದೊಂದು ಹೇಳಿಕೆ ಒಂದೊಂದು ಮಾಧ್ಯಮದಲ್ಲಿ ಕೊಡ್ತಾ ಅದಕ್ಕೆಲ್ಲ ಕ್ಲಾರಿಟಿ ಕೊಡಿ ಅಂತಾನೆ ಕರ್ಕೊಂಡ್ಬಂದ್, ಅಂದ್ರೆ ನಿಮ್ಮ ಮೇಲಿರೋ ಕೊಳಕೆ ಏನಿದೆ ಅದು ನಾವು ಸ್ನಾನ ಮಾಡ್ಕೊಂಡು ಹೋಗಿಸ್ಕೊಬಿಡಿ ಅಂತಾನೆ ವೇದಿಕೆ ಕೊಟ್ಟಿರೋದು ಅಲ್ವಾ? ಏನಾಗಿದೆ ಬೇರೆಕಾದಷ್ಟು ಸುದ್ದಿಗಳಿದಾವಲ್ವಾ? ಗಂಡ ಹೆಂಡತಿ ಕೂಗಾಡ್ಕೊಳ್ತಾ ಇದ್ರಿ, ಹಾದಿರಂಪ ಬೀದಿರಂಪ ಮಾಡ್ಕೊಳ್ತಾ ಇದ್ರಿ, ಮಾಡ್ಕೋಬೇಡಿ ಅನ್ನೋದಕ್ಕೋಸ್ಕರನೇ ನೀವು ಬರ್ತೀನಿ ಅನ್ನೋದಕ್ಕೆ ಬನ್ನಿ ಅಂತ ಕೂರ್ಸಿರೋದು ನಾವು ಅಲ್ವಾ? ಈಗ ಹೇಳಿ, ಗಂಡ ಹೆಂಡತಿ ಒಟ್ಟಾಗಿ ಹೋಗ್ತೀರಾ ಅಥವಾ ಹೆಂಗೆ? ಅಲ್ಲ ಮೇಡಮ್, ಈಗ ಅಲ್ಲ ಮತ್ತೆ ಅಲ್ಲಾಗಿಲ್ಲ ಹೋಗ್ತೀರಾ, ಗಂಡ ಹೆಂಡತಿ ಒಟ್ಟಾಗಿ ಹೋಗ್ಬೇಕು ಅಥವಾ ಬೇರೆ ಬೇರೆ? ಅಲ್ಲ ನನಗೆ ಇಷ್ಟು ಮರ್ಯಾದೆ, ಯಾಕಂದ್ರೆ ನಂದು ಏನಾಗಿದೆ ಈಗ ಇವ್ರದ್ದು ಇದಾದ ನಂತರ ಒಟ್ಟಿಗೆ ಹೋಗಲ್ಲ ಅಲ್ವಾ? ಇನ್ನೇನ್ ಬೇಕು ಅವರಿಂದ ನಿಮ್ಗೆ? ಅಲ್ಲ ನನಗೆ ಏನಂದ್ರೆ ಕಾನೂನು ಪ್ರಕಾರ ನನಗಾಗಿರ್ತಕ್ಕಂಥ ಕಾನೂನು ಪ್ರಕಾರ ಡಿವೋರ್ಸ್ ಆಗ್ಬೇಕು. ಅಲ್ಲ ಡಿವೋರ್ಸ್ ಅಲ್ಲ ಮೇಡಮ್, ನನ್ ಮದ್ವೆನೇ ಆಗಿಲ್ಲ ಅಂತ ಹೇಳ್ತಾ ಇದೀನಲ್ವಾ. ಈಗ ಹೋಗಿದ್ದೀನಿ. ಇದೇನ್ರಿ ಸರ್ ಇದು? ಮೇಡಮ್ ಬೆದರಿಕೆ ಹಾಕಿ ಮೇಡಮ್ ರೌಡಿ ಶೀಟರ್ ಮೇಡಮ್ ರೌಡಿ ಶೀಟರ್ ನಾವೆಲ್ಲ ಹಿಂಗೆ ಮದುವೆ ಆಗಿರೋದಪ್ಪ ಮೇಡಮ್. ರೌಡಿ ಶೀಟರ್ ದೇವಸ್ಥಾನದಲ್ಲಿ ನಾವುಗಳು ಮದುವೆ ಅದೇ ಮೇಡಮ್, ಅವ್ರು ದೇವಸ್ಥಾನದಲ್ಲಿ ಹೇಳಿದ್ರು ಅವರು ನೀವು ಮಾಡ್ಕೊಂಡ ಪರ್ಮಿಷನ್ ಇಲ್ಲ, ಯಾಕಂದ್ರೆ ಈ ತರ ಮಾಡಬಾರ್ದು ಅಂತಾನು ಹೇಳಿದ್ರು. ಆಡಳಿತ ಅಧಿಕಾರಿಗಳು ಇದ್ರು, ಹೇಳಿದ್ರು, ಪೂಜಾರಿ ಹೇಳಿದ್ರು ಮಾಡಬಾರ್ದು. ನೀವು ನನಗೆ ಭಯ ಹಾಕ್ಸಿದ್ರು ಮೇಡಮ್, ಭಯ ಹಾಕ್ಸಿ ನಮ್ಮ ತಂದೆ ತಾಯಿ 3 ಜನ ನಮ್ ಕರ್ಕೊಂಡು ಹೋಗಿದ್ದಾರೆ ಲೆಕ್ಕ ಹಾಕಿ. ಇದೇ ರೌಡಿ ಶೀಟರ್ 2 ಮದುವೆಗಳಿಗೆ ಇನ್ನು ಅವರೇ ಕಾರಣ ಮುರಿಯಕ್ಕೆ. ಅವ್ರ ಅಣ್ಣ ಅಂತಾರೆ, ಆದ್ರೆ ಅಣ್ಣ ಅಲ್ಲ. ಇನ್ಸ್ಟಾಗ್ರಾಮ್ ಮೆಸೇಜಸ್ ಅಲ್ಲಿ ಯಾರ ಅಣ್ಣ ನೀರ್ ಬೇಕಾ ಕುಡ್ದು ಒಂದ್ ಸ್ವಲ್ಪ ಜೋರ ಗಟ್ಟಿಯಾಗಿ ಉಸಿರಾಡಿ ಏನ್ ಮಾತಾಡ್ತಾ ಇದ್ದೀನಿ ಅನ್ನೋ ಅರಿವಿದ್ಯಾ? ಹೇಳಿದ್ದನ್ನೇ ಹೇಳ್ತೀರಿ, ಸಂಬಂಧ ಇಲ್ದೆಲ್ಲ ಇರೋದಕ್ಕೆ ಏನೇನೋ ಹೇಳ್ತಾ ಇದೀರಿ. ಅದಕ್ಕೆ ಹೇಳ್ತಾ ಇರೋದು ಒಂದ್ 5 ನಿಮಿಷ ಬ್ರೇಕ್ ಕೊಡ್ತೀನಿ ನಿಮಗೆ, ಬೇಕಾದ್ರೆ ಮಾತಾಡಿ. ಭಯಪಡಿಸಿ ಮದುವೆ ಅಂತ ಹೇಳ್ತೀರಿ. ಆರಂಭದಲ್ಲಿ ನೀವೇ ಹೇಳಿದ್ರಿ, ಆಕೆ ನನ್ಗೆ ಏನೂ ಇರ್ಲಿಲ್ಲ, ಮುಚ್ಚಿಟ್ಟು ಮದುವೆ ಆದ್ಲು, ನಾನೇ ಕರ್ಕೊಂಡೋಗಿ ಮದುವೆ ಆದೆ ಅಂತ. ನಾನ್ ಕರ್ಕೊಂಡು ಹೋಗಿಲ್ಲ ಮೇಡಮ್, ಅವ್ರು ಕರ್ಕೊಂಡು ಹೋಗಿರೋದು. ಈಗ ನಾನ್ ನಮ್ಮನೆ ಹತ್ರ ನಾನ್ ಬಂದಿದಾರ, ನಾನ್ ಈಗ ನೋಡಿ ನಮ್ಮನೇಲಿ ಆಕೆ ಇರ್ಲಿಲ್ಲ, ಏನೇ ನಾನು ಹೇಳ್ತೀನಿ ಸಾರ್ಟ್ ಔಟ್ ಮಾಡ್ಕೋಬೇಕು. ಅದನ್ನ ತಂದು ಏನ್ರಿ ಇದೆಲ್ಲ ಮೇಡಮ್? ಈಗ ಏನಾಗಿದೆ, ಗ್ಯಾರಂಟಿ ನ್ಯೂಸ್ ಬಂದು ಅವ್ರು ವರದಿ, ಗ್ಯಾರಂಟಿ ನ್ಯೂಸ್ ಬಂದು ಅವ್ರು ವರದಿ ಇಲ್ಲಿಂದಾನೆ ಮಾಡಿದ್ದು, ಪ್ರಾರಂಭ ಮಾಡಿದ್ ನಾನಲ್ಲ ಮೇಡಮ್, ಆಕೆನೆ ಮಾಡಿರೋದು ಪ್ರಾರಂಭ. ನನ್ನ ಮೇಲೆ ಇಲ್ಲ ಸಲದ ವಿಕೃತ ನಡೆಸ್ಕೊಂಡ್ರೆ ನಾನು ಸುಮ್ನೆ ಹೋಗ್ತೀನಿ, ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀನಿ ಅಂತಾರೆ ನಿಮ್ ಹೆಂಡತಿ. ಒಪ್ಕತೀರಾ ಮೇಡಮ್? ಈಗ ಇಷ್ಟು ಜನ ಒಪ್ಕತೀರಾ? ಒಂದು ಮಾತಾಡ್ಬಿಡ್ತೀನಿ ಮೇಡಮ್, 2 ನಿಮಿಷ ಕೇಳಿ. ಯಾಕಂದ್ರೆ ಇಷ್ಟು ಜನಗಳ ಮುಂದೆ, ಯಾಕಂದ್ರೆ ಈ ಕೋಟ್ಯಾಂತರ ಜನ ನೋಡಿದಾರೆ. ಈಗ ನನ್ನ ಮೇಲೆ ಆರೋಪ ಎಲ್ಲ ಮಾಡಿದಾರಲ್ಲ, ಆರೋಪ ಕೋಟ್ಯಾಂತರ ಜನ ಗ್ಯಾರಂಟಿ ನ್ಯೂಸ್ ನೋಡ್ತಾ ಇದಾರಲ್ವಾ. ಈಗ ಏನೇನಾಗಿತ್ತು ಹಾಳಾಗೋಗ್ಲಿ, ನನಗೆ ಅಲ್ಲ, ಈಗ ನೋಡಿ ಇವ್ರು ಹೇಳ್ತಾರಲ್ಲ ಕೆಲ್ಸಕ್ಕೆ, ಅಲ್ಲೂ ಏನಾಗಿದೆ, ಅಲ್ಲೂ ಅಲಿಗೇಷನ್ ಯಾವ್ದು ಇದು ಕಾಪೀಸ್ ಎಲ್ಲ ಇದೆಯಲ್ಲ, ಅಲ್ಲೂ ನಾನು ಇವ್ರು ಹೇಳಿ ಕೆಲ್ಸಕ್ಕೆ ಅಂತ ಇವ್ರದ್ದು ಸರ್ಟಿಫಿಕೇಟ್ ಇದೊಂದು, ಅದಕ್ಕೂ ನಂಗೂ ಸಂಬಂಧ ಇಲ್ಲ. ನಾನು ಇವ್ಗಳು ಹಳೇದ್ ಬಿಟ್ಟಾಕ್ರಿ ಸರ್, ನನ್ಗೆ ಹೇಳ್ತಿರೋದು ಮದ್ವೆ ಹೆದರ್ಸಾದ್ರು ಅಂತೀರಿ, ಇನ್ನೊಂದ್ಸಲ ಇನ್ನೊಂದೇನೋ ಕತೆ ಹೊಡಿತೀರಿ. ಮಾಡ್ಬೇಕಾ ಬೇಡವಾ ಮೇಡಮ್? ನನಗೆ ಇಷ್ಟ ಇಲ್ಲ ಅಲ್ವಾ? ಬಿಟ್ಬಿಡ್ತೀರಾ ಈಗ? ನನಗೆ ಅಲ್ಲ, ಇನ್ನೇನು ಆರೋಪ ಮಾಡೋದು, ಹುಡ್ಗಿದ್ ಯಾವ್ದೋ ಫೋಟೋ ಇದ್ರೆ ರೀ, ಈ ತರದ ಸಿಚುವೇಶನ್ ಆದಾಗ ಏನಾಗುತ್ತೆ ಹೇಳ್ತೀನಿ, ನಿಮ್ಮನ್ನು ಸೇರ್ಸೆ ಹೇಳ್ತಿರೋದು. ಮದ್ವೆ ಅನ್ನೋದಕ್ಕೆ ಒಂದು ಬಹಳ ಅದ್ಭುತವಾದ ಪದ ಅದು, ಒಳ್ಳೆ ಸಂಬಂಧ ಅದು, ಗಂಡ ಹೆಂಡತಿ ಅನ್ನೋ ಸಂಬಂಧ, 2 ಕುಟುಂಬನ ಒಟ್ಟಿಗೆ ಮಾಡೋ ಸಂಬಂಧ ಅದು. ಈ ರೀತಿ ಕಚ್ಚಾಡ್ಕೊಳ್ಳೋದು, ಒಟ್ಟಿಗಿದ್ದಾಗ ಫೋಟೋ ತಗೊಳ್ಳೋದು, ಅದನ್ನ 2-3 ತಿಂಗಳಿಗೆ ಜಗಳ ಆದಾಗ ಹೊರಗ್ ಬಿಡ್ತೀನಿ ಅಂದ್ರೆ ಅಸಹ್ಯ ಅದು. ಕೇಳಿಸ್ಕೊಳ್ಳಿ, ಅವ್ರಿಗೆ ಹೇಳೋದು ಅಷ್ಟೇ, ನಿಮ್ಗೆ ಹೇಳೋದು ಅಷ್ಟೇ, ಭಾರಿ ಅಸಹ್ಯ. ಈಗ ಮೊದ್ಲೇ ಈಗಿನ ಕಾಲದ ಮದುವೆ ಆಗ್ದಲೇ ಇರೋರು ಏನಂತಾರೆ, ಮದುವೆ ಅಂದ್ಬಿಟ್ರೆ ಪದನೇ ಅಸಹ್ಯ ಅನಿಸ್ಕೊಳ್ತಾ ಇದಾರೆ. ಹಂಗ್ ಮಾಡಕ್ ಹೋಗ್ಬಿಡಿ, ನಿಮ್ಮಿಂದ ಎದುರ್ಕೊಳ್ತಾರೆ ಮದುವೆ ಆಗಕ್ಕೆ. ಯಾಕೆ ಹಿಂಗ್ ಮಾಡ್ಕೊಳ್ತಾ ಇದೀರಿ? ಅವ್ರ ಜೊತೆ ಒಟ್ಟಾಗಿ ಹೋಗ್ತೀರಾ ಅಥವಾ ಇಲ್ವಾ? ಅದ್ಯಾವ್ದೋ ಫೋಟೋಸ್ ನೀವು ಶೇರ್ ಮಾಡ್ತೀರಂತೆ, ಅವರು ಮಾಡ್ತೀರಂತೆ. ಗಂಡ ಹೆಂಡತಿ ಅಂದಾಗ ಏನ್ ಹೇಳಿ, ಅಪ್ಪ ಅಮ್ಮನ ಹತ್ರ ಹೇಳ್ಕೊಳಕ್ ಆಗ್ದೆಲ್ಲ ಇರೋದು, ಅಕ್ಕ ತಂಗಿರ ಹತ್ರ ಹೇಳ್ಕೊಳಕ್ ಆಗದೆ ಇರೋದು, ಫ್ರೆಂಡ್ಸ್ ಹತ್ರ ಹೇಳಕ್ ಆಗ್ದೆಲ್ಲ ಇರೋದನ್ನ ನಿಭಾಯಿಸ್ಕೊಂಡು ಹೋಗೋದೇ ಗಂಡ ಹೆಂಡತಿ ಜವಾಬ್ದಾರಿ. ಗಂಡ ಹೆಂಡತಿ ಅಂದ್ರೆ ಬರೀ ಮದ್ವೆ ಆದ್ರು ಮಕ್ಳಾದ್ರು ಅಷ್ಟಲ್ಲ, ಪ್ರೈವೇಟ್ ಆಗಿರೋ ಫೋಟೋಗಳನ್ನ ತಗೊಂಡು ವೈರಲ್ ಪ್ರಶ್ನೆ ಬರುತ್ತೆ. ಏನಾದ್ರು ಬೀದಿಗೆ ನಿಲ್ಸಿದ್ದೆ ಅವನು ಕೇಳಿ, ನಮ್ಮ ಏರಿಯಾದಲ್ಲಿ ಫಸ್ಟ್ ಬಂದು ದೊಡ್ಡ ಜಗಳ ಮಾಡಿದ್ದೆ ಅವನು. ಅದ್ ಹೆಂಗ್ರಿ ಮೇಡಮ್? ಈಗ ಸ್ಟಾರ್ಟ್ ಆಗಿರೋದು ಇದು. ಮಲಗಲ್ಲ ಮೇಘ, ನೀನ್ ನನ್ಗೆ ಈ ತರ ಶೋಕಿಯಾಗಿ ನನ್ನ ಜೊತೆ ಮಲಗ್ತಿಲ್ಲ ಅನ್ನೋದಕ್ಕೆ ಬೀದಿಯಲ್ಲಿ ನಿಂತ್ಕೊಂಡು ಹೇಳ್ದ. ಬೇಕಿತ್ತ 4 ಗೋಡೆಗಳ ಮಧ್ಯದಲ್ಲಿ ಕೂತು ಎಂತಿನೂ ಅಪ್ಪ ಅಮ್ಮ ಕರ್ಸಿ ಮಾತಾಡೋ ಬಿಟ್ಟು ಬೀದಿಗೆ ನಿಂತ್ಕೊಂಡು ನನ್ನ ಎಂತಿಗೆ ಈ ತರ ನನಗೆ ಇಷ್ಟ ಇಲ್ಲ, ಅವಳು ಮಾಡಿಸ್ಕೊಂತಿಲ್ಲ, ನಾನು 4 ಇನ್ನೊಬ್ಬ ಬೇಕಂತೆ ಅಂತ ಬೀದಿಯಲ್ಲಿ ಹೇಳ್ದ. ಇದು ಸರಿನಾ? ಇದೇ ತರ ಎಷ್ಟು ಹೆಣ್ಣಿಗೆ ಆತರ ಮಾತಾಡ್ಬೋದು ನಾಳೆ. ಅವನು ಬೀದಿಯಲ್ಲಿ ಹೆಂಗ್ ಮಾತಾಡ್ದವ್ ಅವನನ್ನ? ಒಂದ್ ಹುಡುಗಿ ಬಗ್ಗೆ 4 ಗೋಡೆಗಳು ಮಲ್ಕೋಣ ಬದ್ದೇನ ಆಚೆ ತಂದಿಕ್ತ. ಜಗತ್ತಿಲ್ ಗೊತ್ತೇ ಇರ್ಲಿಲ್ಲ ಇವೆಲ್ಲ. ಇವನೇ ಹೋಗಿದ್ ನ್ಯೂಸಿಗೆ, ಇವನೇ ಬಿಟ್ಟಿದ್ ನನ್ನ ಫೋಟೋಸ್ಗಳೆಲ್ಲ. ಬೇಕಿತ್ತಾ?
ಇವೆಲ್ಲ ಇಷ್ಟು ಮಾಡೋ ಅವಶ್ಯಕತೆ ಏನಿತ್ತು ಇವ್ನಿಗೆ ಇಂಟೆನ್ಷನ್ ನನ್ನ ಮೇಲೆ? ಆ ಥರದ್ದು ಏನಾದ್ರು ಪ್ರಾಬ್ಲಮ್ ಇದೆಯಾ ಸರ್ ತಮಗೆ? ಮೇಡಮ್ ಈಗ ಗೊತ್ತು, ಮುಜುಗರ ಆಗುತ್ತೆ. ಆನ್ಲೈನ್ ನಲ್ಲಿ ಆರೋಪ ಲಕ್ಷಾಂತರ ಜನ ನೋಡ್ತಿರ್ತಾರೆ, ಈಗ ಅವ್ರ ನೋಡಿ ಎದುರಿಗೆ ಮೇಡಮ್, ಅವ್ರು ಹೇಳ್ತಕ್ಕಂಥ- ಲೈಂಗಿಕತೆಯ ಪ್ರಾಬ್ಲಮ್ ನಿಮಗೆ ಏನಾದ್ರು ಇದೆಯೇನ್ರಿ ಅಂತ ಗಂಡು ಮಕ್ಕಳಿಗೆ ನಿಜವಾಗ್ಲೂ ಕೇಳ್ಕೂಡ್ದು, ಅದು ಒಳ್ಳೆತನ ಅಲ್ಲ. ಬಟ್ ಅವ್ರು ಅಷ್ಟೊಂದು ಅಲಿಗೇಷನ್ಸ್ ಮಾಡ್ತಾ ಇದಾರೆ, ನೀವು ಸುಮ್ಮನೆ ಕೇಳಿಸ್ಕೊಂಡ್ತಿರಲ್ಲ. ನಿಮಗೆ ಅಂತದ್ದು ಏನಾದ್ರು ಪ್ರಾಬ್ಲಮ್?